ಈಗ ಸೋಲಿಗೆ ನಾವ್ಯಾರು ಕಾರಣ ಅಲ್ಲ. ಆಯ್ತು, ಯಾಕೆ ಸೋತ್ರು ಅದನ್ನಾರು ಹೇಳಿ ಹೋಗ್ಲಿ ಸರ್. ಅದನ್ನು ಯಾಕೆ ಸೋತ್ರು ಗಾಯತ್ರಿ ಸಿದ್ದೇಶ್ವರ? ಬಹಿರಂಗವಾಗಿ ಯಾವುದನ್ನು ಹೇಳೋಕ್ಕಾಗಲ್ಲ. ಈಗ ಯಾಕೆ ಸೋತ್ರು ಅನ್ನೋದು ಹೇಳೋಕ್ಕಾಗಲ್ವಾ ಸರ್? ಜನಾದೇಶ ಅಂದ್ರೆ ನಿಮ್ಮ ಸೋಲಿಗೆ ಏನು ಕಾರಣ ಆಯಿತು ಅವ್ರ ಸೋಲಿಗೂ ಅಷ್ಟೇ, ಅದು ಬಿಟ್ಟು ಇನ್ನೇನಾದ್ರು ಇತ್ತ? ಸರ್ ಒಂದು ನಿಮಿಷ, ನೀವು ಯಾಕೆ ಸೋತ್ರು ಅದೇ ಕಾರಣಕ್ಕೆ ಗಾಯತ್ರಿ ಸಿದ್ದೇಶ್ವರ ಸೋತ್ರು ಅಷ್ಟೇನಾ? ನಾವು ಸೋತ ಮೇಲೆ ನಮ್ಮ ಸೋಲಿಗೆ ಇಂಥವ್ರ ಕಾರಣತೆ ಯಾರ ಮೇಲೆ ಬೆಟ್ಟು ಮಾಡಿ ತೋರಿಸ್ಲಿಲ್ಲ. ನಮ್ಮ ಕಾರ್ಯಕರ್ತ ಮುಖಂಡ ಅರೆ 3 ಬಾರಿ ಗೆದ್ದಿದ್ದೀವಿ. ಅವ್ರು 5 ಸಲ ಗೆದ್ದಿದ್ದಾರೆ ಸರ್. ಒಂದು ನಿಮಿಷ ಸರ್, ನಾನು ಚುನಾವಣೆಯಲ್ಲಿ 5 ಬಾರಿ ಸ್ಪರ್ಧೆ ಮಾಡಿದ್ದೀನಿ. 5 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಪಕ್ಷ ಎಲ್ಲವೂ ಸ್ಥಾನಮಾನ ಕೊಟ್ಟಿದೆ. ಸೋತ ತಕ್ಷಣ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ನೋಡಿ. ನಾನು ಒಬ್ಬರ ಕಡೆ 2 ಬೆರಳು ಮಾಡಿದ್ರೆ ನನ್ನ ಕಡೆ 3 ಬೆರಳು ತೋರಿಸಿದೆ. ನನ್ನವೂ ತಪ್ಪು ಇರಬೇಕು, ಲೋಪದೋಷಗಳಿರಬೇಕು. ಜನ ಸುಮ್ಮನೆ ನನ್ನ ಉದಾಹರಣೆ, ನಂದೇನೋ ಮಿಸ್ಟೇಕ್ ಇರಬೇಕು. ಜನ ಯಾವುದೋ ಕಾರಣಕ್ಕೆ ನನ್ನ ಸೋಲಿಸಿರ್ಬೋದು ಅಂತೇಳಿ ನಾನು ಒಂದು ದಿವಸನೂ, ನಾನು ಸೋತ ದಿವಸ ನನ್ನ ಕಾರ್ಯಕರ್ತರು ಮುಖಂಡರು ಕಣ್ಣೀರು ಹಾಕಿದರು, ಭಾವನಾತ್ಮಕ ನನ್ನ ಅಪ್ಕೊಂಡ್ರು. ನನಗೆ ಎಲ್ಲ ಒಂದು ಕಡೆ ನೋವು. ಕೋವಿಡ್ ನೆಕ್ಸ್ಟೆಲ್ಲ ಕೆಲಸ ಮಾಡಿದೆ, ಜನರಿಗೋಸ್ಕರ ಅಭಿವೃದ್ಧಿ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಹೊನ್ನಾಳಿ ನ್ಯಾಮತಿ ಅವಳಿದಲ್ಲಿ ಕುಡಿಯೋ ನೀರು, ಲಿಫ್ಟ್ ಇರಿಗೇಷನ್ನು ಎಲ್ಲವೂ ಮಾಡಿದ್ದೀನಿ. ಇನ್ನು ಏನು ಮಾಡಬೇಕಾಯ್ತು? ಭಾವನಾತ್ಮಕ ಜನರ ಕಣ್ಣೀರು ಹಾಕಿದಾಗ, ನನ್ನನ್ನು ಅಪ್ಪಿಕೊಂಡಾಗ ನಿಮ್ದು ಮಜಾ ಅಲ್ಲ, ನನಗೂ ಕಣ್ಣೀರು ಅಲ್ಲ ನಿಮ್ದು ಮಜಾ ಅಲ್ಲ. ನೀವು ಸೋತ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಯೂ ಸೋತ್ರಿ, ಅವ್ರು ಸೋತ್ರೆ ಸ್ವಯಂಕೃತ ಅಪರಾಧದಿಂದ ಸೋತು ಬಿಟ್ರು. ಒಂದು ನಿಮಿಷ, ಈಗ ಮಾಧ್ಯಮ ಇಡೀ ರಾಜ್ಯದ ಜನ ಇದನ್ನು ಗಮನಿಸ್ತಾರೆ. ಹೌದು, ನಾವು ಮಾತಾಡುವ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಾಲಿಗೆನ ಅರಿಬಿಟ್ರೆ ಜನ ಓ ಈತ ಅಪ್ರಬುದ್ಧ ರಾಜಕಾರಣಿ, ಪ್ರಬುದ್ಧತೆ ಇಲ್ಲ. ನೋಡಿ, ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ಉದಾಸಿಯವರು ನನಗೆ ಕಪಾಳು ಕೊಡೋಕೆ ಬಂದರು. ಯಡಿಯೂರಪ್ಪನವ್ರು ಇನ್ನು ಹುಡುಗ ಮಾಡ್ದಂಗೆ ಮಾಡ್ತಿಲ್ಲೋ, ನಿನ್ನ ಹೇಳಿಕೆಗಳು ಹೆಂಗಿರ್ಬೇಕು, ತೂಕ ಇರ್ಬೇಕಂದ್ರೆ ತೂಕ ಅಂದರೆ ವಜಿಕಟ್ಟು. ಪ್ರಬುದ್ಧ ರಾಜಕಾರಣಿ ಆಗಿದ್ರು. ನಾನು ಪ್ರಬುದ್ಧ ರಾಜಕಾರಣಿಯಾಗಿ ಬೆಳಿಬೇಕಂತೇಳಿ ನಾನು ಬೆಳೆದುಬಿಟ್ಟು ಅಂತ ಎಲ್ಲಿ ಹೇಳಿಲ್ಲ.